ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತಿನ ವಿಡಿಯೋದಲ್ಲಿ ಲೆಫ್ಟ್ ಓವರ್ ರೈಸ್ನ ಬಳಸ್ಕೊಂಡು ಒಂದೊಳ್ಳೆ ಗರಿ ಗರಿ ದೋಸೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಪದೇ ಪದೇ ರೈಸ್ ಉಳಿದ್ರೆ ಚಿತ್ರಾನ್ನ ಮಾಡೋದನ್ನು ಬಿಟ್ಟು ಈ ಥರ ಒಂದು ಸಲ ದೋಸೆ ಮಾಡಿ ನೋಡಿ. ಮಿಕ್ಸಿ ಜಾರ್ಗೆ 1 ಕಪ್ ಆಗುವಷ್ಟು ಲೆಫ್ಟ್ ಓವರ್ ರೈಸು ಅಂದರೆ ಉಳಿದಿರೋ ಅಂಥ ಅನ್ನ, ಅರ್ಧ ಕಪ್ ಆಗುವಷ್ಟು ಬಾಂಬೆ ರವೆ, ಅರ್ಧ ಕಪ್ ಆಗುವಷ್ಟು ಹುಳಿ ಮೊಸರು, ಅರ್ಧ ಕಪ್ ಆಗುವಷ್ಟು ನೀರು ಇಷ್ಟನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ತೀನಿ. ಬಾಂಬೆ ರವೆ ಬದಲಾಗಿ ಚಿರೋಟಿ ರವೆ ಕೂಡ ಉಪಯೋಗಿಸ್ಕೊಂಡು ಈ ದೋಸೆನ ಮಾಡ್ಕೋಬೋದು. ಇದು ಇನ್ಸ್ಟಂಟ್ ದೋಸೆ ಆಗಿರೋದ್ರಿಂದ ಆದಷ್ಟು ಹುಳಿಯಾಗಿರೋ ಮೊಸರನ್ನ ತಗೊಂಡ್ರೆ ದೋಸೆ ತುಂಬ ರುಚಿಯಾಗಿರುತ್ತೆ. ಮತ್ತು ಆದಷ್ಟು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೈಸಾಗಿ ರುಬ್ಬಿ ಒಂದು ಬೇರೆ ಪಾತ್ರೆಗೆ ತೆಗೆದು ಅದಕ್ಕೆ 1-2 ಪಿಂಚ್ ಆಗುವಷ್ಟು ಕುಕ್ಕಿಂಗ್ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಾ ಇರ್ಬೋದು ಬ್ಯಾಟರ್ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ. ತುಂಬ ತೆಳುವಾಗಿ ನೀರು ದೋಸೆ ಹದದಲ್ಲಿದ್ದರೆ ದೋಸೆ ಗರ್ಗರಿಯಾಗಿ ಬರೋದಿಲ್ಲ. ಹಾಗಾಗಿ ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ನಾರ್ಮಲ್ ದೋಸೆ ಬ್ಯಾಟರ್ ಥರನೇ ಇದೆ. ಹೀಗೆ ಇರಬೇಕು. ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿ ಬರುತ್ತೆ. ನಂತರ ಕಲರ್ ಚೆನ್ನಾಗಿ ಬರಲಿ ಅಂತ ಹೇಳಿ ಒಂದು ಅರ್ಧ ಚಮಚ ಆಗುವಷ್ಟು ಸಕ್ಕರೆ ಕೂಡ ಸೇರಿಸಿದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು 10-15 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ರವೆ ಚೆನ್ನಾಗಿ ನೆನೆದ್ರೆ ದೋಸೆ ಚೆನ್ನಾಗಿ ಬರುತ್ತೆ ಮತ್ತು ಗರ್ಗರಿಯಾಗಿ ಕೂಡ ಬರುತ್ತೆ. ಇದೇ ಗ್ಯಾಪಲ್ಲಿ ಚಟ್ನಿ ಮಾಡ್ಕೊಂಬಿಡೋಣ. ಚಟ್ನಿ ಮಾಡ್ಕೊಳ್ಳೋದಕ್ಕೆ 1 ಕಪ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ, ಖಾರಕ್ಕೆ ಒಣಮೆಣಸಿನ್ಕಾಯಿ, 3 ಬೆಳ್ಳುಳ್ಳಿ ಎಸಳು, 1/4 ಚಮಚ ಜೀರಿಗೆನ ಸೇರಿಸ್ತಾ ಇದ್ದೀನಿ, ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಬೇಕು ಅಂದರೆ ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ಈ ಥರ ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಈ ಚಟ್ನಿನ ತುಂಬ ನೈಸಾಗಿ ಗ್ರೈಂಡ್ ಮಾಡಿದ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ತರ್ತರಿಯಾಗಿರೋ ಥರನೇ ಗ್ರೈಂಡ್ ಮಾಡಿಕೊಂಡು ಒಂದು ಬೇರೆ ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ. ನಂತರ ಒಂದು ಒಗ್ಗರಣೆ ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಸ್ವಲ್ಪ ಜೀರಿಗೆ, ಒಣಮೆಣಸಿನ್ಕಾಯಿ ಹಾಗೆ ಫ್ರೆಶ್ ಆಗಿರೋ 1 ಕಡ್ಡಿ ಕರಿಬೇವನ್ನು ಸೇರಿಸಿ ಈ ಥರ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ಇದಕ್ಕೆ ಹಿಂಗು, ಉದ್ದಿನಬೇಳೆ ಇದೆಲ್ಲ ಸೇರಿಸ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಸಿಂಪಲಾಗಿ ಮಾಡಿದ್ದೀನಿ. ಒಗ್ಗರಣೆ ಬೇಡ ಅಂದರೆ ಈ ಚಟ್ನಿನ ಹಾಗೆ ಕೂಡ ತಿನ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆ ಬೇಡ ಅಂದರೆ ಹಾಗೆ ಕೂಡ ತಿನ್ಬೋದು, ತೊಂದರೆ ಇಲ್ಲ. ಈಗ ಇನ್ಸ್ಟಂಟ್ ದೋಸೆಗೆ ಬೇಕಾಗಿರೋ ಕ್ವಿಕ್ ಚಟ್ನಿ ರೆಡಿ ಆಯಿತು. ಇದನ್ನ ಸೈಡ್ಗೆ ತಿಟ್ಕೊಂಡು ದೋಸೆ ಮಾಡ್ಕೊಂಬಿಡೋಣ. ದೋಸೆ ಹಿಟ್ಟು ಕೂಡ ಈ ಗ್ಯಾಪಲ್ಲಿ ನೆಂದಿರುತ್ತೆ, ಅಷ್ಟೇ ಸಾಕು. ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಸ್ವಲ್ಪ ನೀರನ್ನು ಚಿಮುಕಿಸಿ ಆ ನಂತರ ದೋಸೆನ ಹರಡ್ಕೊಳ್ತಾ ಇದ್ದೀನಿ. ತುಂಬ ಕಾದ್ಬಿಟ್ಟಿದ್ರೆ ಅದು ದೋಸೆ ಅಷ್ಟು ಚೆನ್ನಾಗಿ ನೈಸಾಗಿ ಗರ್ಗರಿಯಾಗಿ ಬರೋದಿಲ್ಲ. ಹಾಗಾಗಿ ಮೊದಲಿಗೆ ಒಂದು ಸ್ವಲ್ಪ ನೀರನ್ನು ಚಿಮುಕಿಸಿ ತವದು ಟೆಂಪ್ರೇಚರ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಆ ನಂತರ ನಮ್ಗೆ ಹೇಗೆ ಬೇಕೋ ಆ ದೋಸೆನ ಮಾಡಿಕೊಂಡ್ರೆ ಒಂದು ಸೈಡಲ್ಲಿ ದೋಸೆ ತುಂಬ ಶೈನಿಂಗ್ ಆಗಿ ತುಂಬ ಚೆನ್ನಾಗಿ ಬಂದಿರುತ್ತೆ. ಈಗ ಮೇಲ್ಗಡೆ ಸ್ವಲ್ಪ ಎಣ್ಣೆ ಕೂಡ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಈ ದೋಸೆ ತುಂಬ ಸಾಫ್ಟಾಗಿ ಬೇಕು ಅಂದರೆ ಬೇಗ ಬೇಯಿಸ್ಕೊಂಡು ತೆಗೆದುಬಿಡಿ. ಗರಿ ಆಗಬೇಕು ಅಂದರೆ 1-1.5 ನಿಮಿಷ ಕಡಿಮೆ ಉರಿನಲ್ಲಿ ಬೇಯಿಸ್ಕೊಳ್ಳಿ. ಆವಾಗ ತುಂಬ ಗರಿಯಾಗಿ ಕೂಡ ಬರುತ್ತೆ. ಈಗ ನೋಡಿ ದೋಸೆ ರೆಡಿಯಾಗಿದೆ. ನಾನು ಗರಿಯಾಗೂ ಮಾಡ್ಕೊಂಡಿದ್ದೆ, ಸಾಫ್ಟಾಗೂ ಮಾಡ್ಕೊಂಡಿದ್ದೆ. ಇವೆರಡರ ಕಾಂಬಿನೇಷನ್ನು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಮತ್ತು ಈ ಥರ ಮಾಡಿದಾಗ ಒಂದು ಅರ್ಧ ಗಂಟೆಯಲ್ಲಿ ಬೆಳಗಿನ ತಿಂಡಿ ರೆಡಿಯಾಗಿ ಹೋಗ್ಬಿಡುತ್ತೆ. ಅನ್ನ ಉಳಿದಾಗ ಬರೀ ಚಿತ್ರಾನ್ನ ಮಾಡ್ಕೊಂಡು ಬೇಜಾರಾಗಿರುತ್ತೆ. ಕ್ವಿಕ್ಕಾಗಿ ಏನಾದರೂ ಮಾಡ್ಕೋಬೇಕಲ್ಲ ಅಂತ ಅನ್ನಿಸ್ದಾಗಲೂ ಕೂಡ ಇದನ್ನು ಮಾಡ್ಕೋಬೋದು. ಮನೇಲಿ ಎಲ್ಲರಿಗೂ ದೋಸೆ ಮಾಡಿಕೊಟ್ಟಾದ ನಂತರ ಕೊನೆಯಲ್ಲಿ ನಾನು ಗರ್ಗರಿಯಾಗಿ ಕೂಡ ಮಾಡ್ಕೊಂಡು ತಿಂದೆ. ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.